ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಬಾಂಬೆ ರವನ ಬಳಸ್ಕೊಂಡು ಯಾವ ಥರ ಮಿನಿ ಡ್ರೈ ಗುಲಾಬ್ ಜಾಮೂನನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆಯೇ ಇದನ್ನು 4-5 ದಿವಸ ಕೂಡ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಕೇವಲ 3 ಪದಾರ್ಥಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಬಾಂಬೆ ರವನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪೌಡರ್ ಮಾಡ್ಕೊಂಡು ತರ್ತೀನಿ. ನಿಮಗೆ ಎಷ್ಟು ಫೈನಾಗಿ ಆಗುತ್ತೋ ಅಷ್ಟು ಮಾಡ್ಕೊಂಡು. ಇನ್ನು ಇದನ್ನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಸಣ್ಣ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಆಮೇಲಿಂದ ಇದಕ್ಕೆ ನಾವಿನ್ನೀಗ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ತಣ್ಣಗಾಗಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ ನಾನಿಲ್ಲೀಗ. ನಾವು 1 ಕಪ್ ಆಗುವಷ್ಟು ರವನ ತಗೊಂಡಿದ್ರೆ ಅದಕ್ಕೆ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆನೆ ತೆಗೆದಿರುವಂತಹ ಹಾಲಿದು. ಕಂಪ್ಲೀಟಾಗಿ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಿ ಆದ ನಂತರ ನೋಡಿ, ಗಂಟೆಲ್ಲ ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಕೈಯಾಡಿಸ್ತಾ ಇರಬೇಕು. ಹಾಲು ಹಾಕ್ತಾ ಇರಬೇಕಾದ್ರೆ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಳಿ. ಆಮೇಲಿಂದ ಮಿಕ್ಸ್ ಎಲ್ಲ ಮಾಡಿ ಆದ ನಂತರ ಸರಿಯಾಗಿ ಗಂಟೆಲ್ಲ ಇಲ್ಲ ಅಂತಂದ ಕನ್ಫರ್ಮ್ ಆದ ನಂತರ ಮೀಡಿಯಮ್ ಊರಿಗೆ ತಂದು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಗಟ್ಟಿಯಾದ ಹದಕ್ಕೆ ನೋಡಿ ಈ ಥರ ಮಾಡಿಕೊಂಡು ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಒಂದು ಕೆಳಗಡೆ ತೆಗೆದಾದ ನಂತರ ಒಂದು ತಟ್ಟೆಗೆ ಹಾಕಿ ನಾನು ಇದನ್ನು ಹಾಗೇ ಇಡ್ತೀನಿ. ಒಂದು 5-10 ನಿಮಿಷ ಎಲ್ಲ ಹಾಗೇ ಬಿಟ್ಟಾಗ ತಣ್ಣಗಾಗುತ್ತೆ. ಅದು ತಣ್ಣಗಾದ ನಂತರ ಚೆನ್ನಾಗಿ ನಾದ್ಕೊಳ್ಬೇಕು. ಅದನ್ನು ನಾದ್ಕೊಂಡಾದ ನಂತರ ನಾವು ಮತ್ತೆ ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡಿದ್ರಾಯಿತು. ನೋಡಿ, ಇದೀಗ ತಣ್ಣಗಾಗಿದೆ. ನಾನು ಆಲ್ರೆಡಿ ಅದನ್ನು ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಗಂಟೆಲ್ಲ ಸ್ವಲ್ಪನೂ ಇಲ್ದಂಗೆ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಕೈಯಲ್ಲಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ಮಾಲ್ ಬಾಲ್ ಥರ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕೈಯಿಂದ ಹೀಗೆ ಹಿಟ್ಟನ್ನು ತಗೊಂಡು ಅಂಗೈಯಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಹೋಗಬೇಕು. ಒಂದು 4 ಅಭ್ಯಾಸ ಆದ ನಂತರ ಆಮೇಲೆ ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ ನಮಗೆ. ಶುರುವಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಪ್ರತಿಯೊಂದನ್ನು ನೋಡಿ ಬಾಲ್ ಥರ ಈ ಥರ ಮಾಡಿ ತಂದಿಟ್ಟಿದ್ದೀನಿ. ಇನ್ನೀಗ ಕಾದಿರುವಂತಹ ಎಣ್ಣೆಯಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಎಣ್ಣೆ ಕೂಡ ತುಂಬ ಜಾಸ್ತಿ ಕಾದಿರಬಾರ್ದು. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನೋಡಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ತಾ ಬರಬೇಕು. ನಾನಿಲ್ಲಿ ಮಿನಿ ಬಾಲ್ಸನ್ನು 3 ಬ್ಯಾಚ್ಗಳಲ್ಲಾಗಿ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಬಿಡಿ ಬಿಡಿಯಾಗಿ. ಇದು ಬೇಯ್ತಾ ಬಂದ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಬಿಟ್ಕೊಳ್ತಾ ಬರಬಹುದು. ಒಂದು ವೇಳೆ ನಾವು ಹಿಟ್ಟು ನಾದುವಾಗ ಸರಿಯಾಗಿ ನಾದ್ಕೊಳ್ಳಿಲ್ಲ ಅಂತಂದರೆ ಈ ಥರ ಆಗುತ್ತೆ. ಹಾಗಾದಾಗ ಸ್ವಲ್ಪ ಜಾಸ್ತಿ ಉರಿನ ಮಾಡ್ಕೊಳ್ಬಹುದು. ಹಾಗೆಲ್ಲಾದರೂ ಅಕಸ್ಮಾತ್ ಆಯಿತು ಅಂತಂದರೆ. ನಾನೀಗ ಇಲ್ಲಿ ಪ್ರತಿ ಹಂತದಲ್ಲೂ ನೋಡಿ ಈ ಥರ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ, ಆಗಿದೆ ಇಲ್ಲೋ ಅಂತ ನಾವು ನೋಡ್ಕೊಳ್ಬೋದು. ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದೀಗ ಫಸ್ಟ್ ಬ್ಯಾಚ್ ಎಲ್ಲ ರೆಡಿ ಆಗ್ತಾ ಬಂತು. ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನೋಡಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಹಳದಿ ಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಹುರ್ಕೊಂಡು ತೆಗಿಬೇಕು. ಫಸ್ಟ್ ಬ್ಯಾಚ್ ಎಲ್ಲ ರೆಡಿ ಆದ ನಂತರ ಇನ್ನು ಸೆಕೆಂಡ್ ಬ್ಯಾಚ್ ಕೂಡ ಹಾಗೆಯೇ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಊರಿನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ. ಇಲ್ಲಿ ಮಾಡಿರುವಂತಹ ಬಾಲ್ ಸೈಜ್ ಕೂಡ ನೀವು ಬೇಕಾದಾಗೆ ಮಾಡ್ಕೊಳ್ಬೋದು. ದೊಡ್ಡ ಬೇಕಾದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮಾಡಿರೋದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ, ಹಾಗಾಗಿ ಮಿನಿ ಬಾಲ್ಸನ್ನು ಮಾಡಿದ್ದೀನಿ. ನೋಡೋದಕ್ಕೆ ಕೂಡ ತುಂಬ ಕ್ಯೂಟ್ ಆಗಿರುತ್ತೆ. ಅದಕ್ಕಾಗಿ ಸಣ್ಣ ಸಣ್ಣ ಬಾಲ್ಸನ್ನು ಮಾಡಿದ್ದೀನಿ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಈ ಥರ ಮಾಡಬೇಕಾದ್ರೆ. ನೋಡಿ, ಈ ಥರ ಸೌಟನ್ನು ಮಧ್ಯಭಾಗದಲ್ಲಿ ಹೀಗೆ ಇಟ್ಕೊಂಡು ಎಣ್ಣೆನ ಸೈಡಿಂದ ಎಲ್ಲ ಹೀಗೆ ಹಾಕ್ತಾ ಬರಬೇಕು. ಆಗ ತುಂಬ ಚೆನ್ನಾಗಿ ಈವನ್ ಆಗಿ ಬೆಂದು ಸಿಗುತ್ತೆ. ಪ್ರತಿಯೊಂದು ಬಾಲ್ಸು ಕೂಡ ಚೆನ್ನಾಗಿ ಬೇಯುತ್ತೆ. ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆದ್ದನ್ನು ನಾನು ತೆಗಿತಾ ಇದ್ದೀನಿ. ಇನ್ನು ಇದನ್ನು ತೆಗೆದು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾನೀಗ ಸಕ್ಕರೆ ಪಾಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವಾಗಲೇ 1 ಕಪ್ ಆಗುವಷ್ಟು ಬಾಂಬೆ ರವನ ತಗೊಂಡಿರೋದ್ರಿಂದ ಇಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನೋಡಿ ಈ ಥರ ಪಾಕನ ಮಾಡ್ಕೊಳ್ಬೇಕು.
ಇದಕ್ಕೀಗ 5ರಿಂದ 6 ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೇಸರಿನ ತಗೊಂಡಿದ್ದೀನಿ. ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ಇನ್ನೀಗ ಸಕ್ಕರೆ ಒಂದು ಕುದಿ ಬಂತು ಅನ್ನುವಾಗ ನೋಡಿ, ಈ ಥರ ಕುದಿ ಬಂದ ನಂತರ ನಾವಾಗಲೇ ಮಾಡಿ ಹುರಿದಿಟ್ಟಂತಹ ಬಾಲ್ಸ್ಗಳನ್ನೆಲ್ಲ ಹಾಕ್ತಾ ಬಂದು ನೋಡಿ, ಈ ಥರ ಕೈಯಾಡಿಸ್ತಾ ಇರಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಈಗಲೂ. ಇನ್ನು ಸ್ಟವ್ ಮೇಲೆ 5ರಿಂದ 7 ನಿಮಿಷ ಅಲ್ಲ, ಹೀಗೇ ಸಕ್ಕರೆ ಪಾಕದಲ್ಲಿ ನೋಡಿ ಈ ಥರ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಪ್ರತಿ ಒಂದು ಬಾಲ್ಗೂ ಸಕ್ಕರೆ ಪಾಕ ಎಲ್ಲ ಒಳಗಡೆ ಹೋಗುವಷ್ಟು ಮಟ್ಟಿಗೆ ನಾವು ಇದನ್ನು ಹೀಗೆ ಮಾಡ್ತಾ ಬಂದಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಬಾಲ್ಸ್. ಮತ್ತು ನಾವಿದನ್ನು ಒಂದು 5ರಿಂದ 6 ದಿವಸ ಎಲ್ಲ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಕರೆಕ್ಟಾಗಿ 5ರಿಂದ 7 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಬಂದಾಗ ನಮಗೆ ಬಾಲ್ ಎಲ್ಲ ಸರಿಯಾಗಿ ಸಕ್ಕರೆ ಎಲ್ಲ ಕೋಟಿಂಗ್ ಆಗಿ ಸಿಗುತ್ತೆ. ಆಮೇಲೆ ಇದನ್ನು ಕೆಳಗಡೆ ಇಟ್ಟು ಒಂದು ಕಾಲು ಗಂಟೆ ಎಲ್ಲ ಕೂಲ್ ಆಗೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬಾಲ್ಸ್ ಎಲ್ಲ ರೆಡಿಯಾಗಿ ಸಿಗುತ್ತೆ ನಮಗೆ. ಈಗ ನೋಡಿ, ಇದನ್ನು ನಾನೀಗ ಕೆಳಗಡೆ ತೆಗಿತಾ ಇದ್ದೀನಿ. ಇದನ್ನೀಗ ಸಾಕು. ಈಗ ಇದು ಆಲ್ರೆಡಿ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ ಕಾಲು ಗಂಟೆಗಳ ನಂತರ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ. ಮತ್ತು ಈ ಬಾಲ್ಸ್ ಎಲ್ಲ ತುಂಬ ಡಾರ್ಕ್ ಕಲರಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಅದು ಅಷ್ಟು ಚೆನ್ನಾಗಿರಲ್ಲ. ನಾವು ತುಂಬ ದಿವಸ ಇಡೋದ್ರಿಂದ 3ರಿಂದ 4 ದಿವಸ ಎಲ್ಲ ಇಡಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ನಾವು ಕೇಸರಿ ಆಮೇಲಿಂದ ಏಲಕ್ಕಿ ಫ್ಲೇವರನ್ನು ಕೂಡ ಹಾಕಿರೋದ್ರಿಂದ ಬಹಳನೇ ರುಚಿಯಾಗಿರುತ್ತೆ. ಮಿನಿ ಡ್ರೈ ಜಾಮೂನನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಮನೆಯಲ್ಲಿ ನೀವು ಇದನ್ನು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ ನನಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.